ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಯೂಟ್ಯೂಬ್ ಬೆಳಗ್ಗೆನೇ ಅವರು ಏನು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದರಲ್ಲಿ ಬಂದುಬಿಟ್ಟು ಒಂದು ಪೋಸ್ಟ್ನ ಹಾಕಿದ್ದಾರೆ. ಯೂಟ್ಯೂಬ್ ಅಲ್ಗೋರಿದಮ್ ಯಾವ ಥರ ವರ್ಕ್ ಆಗುತ್ತೆ ಆ್ಯಂಡ್ ವಿಡಿಯೋ ವೈರಲ್ ಆಗೋಕ್ಕೆ ಏನು ಮಾಡಬೇಕು, ಇನ್ನೂ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳಿದ್ದಾರೆ. ಟೋಟಲಾಗಿ 4 ಪಾಯಿಂಟ್ಸ್ಗಳನ್ನ ಅವ್ರು ಹೇಳಿದ್ದಾರೆ. ಏನೇನು ಮಾಡಬೇಕು, ಈಗೆಲ್ಲ ಯಾರೆಲ್ಲ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅವ್ರ ಚಾನಲ್ ಗ್ರೋ ಆಗೋಕ್ಕೆ ಏನೇನು ಮಾಡಬೇಕು ಎಲ್ಲ ಟಿಪ್ಸ್ಗಳನ್ನ ಕೊಟ್ಟಿದ್ದಾರೆ. ಯೂಟ್ಯೂಬೇ ಬಂದುಬಿಟ್ಟು ಇದು ನಮಗೆ ಹೇಳಿರೋದು, ರಿವೀಲ್ನ ಮಾಡಿರೋದು. ಓಕೆನಾ ಗೈಸ್? ಸೊ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆನಾ ಗೈಸ್? ಸೊ ನಾನು ಎಲ್ಲನೂ ನೋಟ್ ಮಾಡಿ ಇಟ್ಟಿದ್ದೀನಿ ಏನೇನು ಪಾಯಿಂಟ್ಸ್ ಇದ್ದಾವೆ ಅಂತ. ಸೊ ಫಸ್ಟ್ ಬಂದುಬಿಟ್ಟು ವಿಡಿಯೋ ವೈರಲ್ಲು. ಇದು ಬಂದುಬಿಟ್ಟು ತುಂಬ ಯೂಟ್ಯೂಬರ್ಸ್ ಇರ್ತಾರಲ್ಲ, ಶಾರ್ಟ್ ಸಣ್ಣ ಕ್ರಿಯೇಟರ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆ ತುಂಬ ಚಿಂತೆ ಇರುತ್ತೆ ಯಾವ ಥರ ನನ್ನ ವಿಡಿಯೋ ವೈರಲ್ ಆಗುತ್ತೆ ಅಂತ. ಓಕೆನಾ? ಆ್ಯಂಡ್ ತುಂಬ ಜನ ಈ ಥರನೂ ಇರ್ತಾರೆ, ಲೈಕ್ ಒಂದು ವಿಷಯನ ಹೇಳೋದು ಒಂದು 3 ಇಲ್ಲ 2 ನಿಮಿಷದಲ್ಲಿ ಮುಗ್ದೋಗುತ್ತೆ ಅಂದ್ಕೊಳ್ಳಿ. ಸೊ ಅವ್ರು ಏನು ಮಾಡ್ತಾರೆ, ವೀಡಿಯೋಸ್ಗಳನ್ನ ತುಂಬ ಲಾಂಗ್ ಟರ್ಮಲ್ಲಿ ಮಾಡಿಬಿಟ್ಟು ಆ 10 ನಿಮಿಷ ವೀಡಿಯೋ ಮಾಡಿಬಿಡ್ತಾರೆ. ಆ 3 ನಿಮಿಷದಲ್ಲಿ ಹೇಳೋ ವಿಷಯನ 10 ನಿಮಿಷವರೆಗೂ ಮಾಡ್ತಾರೆ. ಓಕೆನಾ? ಮೇನ್ ಯೂಟ್ಯೂಬ್ ಬಂದುಬಿಟ್ಟು ಮಾತಾಡಿರೋದು ಇದೇ ಬಗ್ಗೆ. ಬಟ್ ನ್ಯೂಸ್ ಚಾನಲ್ ಅವರೆಲ್ಲ ಇರ್ತಾರಲ್ಲ, ಆ 3 ನಿಮಿಷದ ವೀಡಿಯೋನ ಅವರು 10 ನಿಮಿಷ 20 ನಿಮಿಷ ಆ ಥರ ಮಾಡಿಬಿಡ್ತಾರೆ. 3 ನಿಮಿಷದಲ್ಲಿ ಹೇಳೋ ವಿಷಯನ ಅಷ್ಟು ನಿಮಿಷ ಮಾಡಿಬಿಡ್ತಾರೆ. ಬಟ್ ಈಗ ಈ ಅಪ್ಡೇಟ್ ತಂದಿರೋದು ಯೂಟ್ಯೂಬ್ ಅವ್ರಿಗೆ, ಆ್ಯಂಡ್ ವಿಡಿಯೋ ಯಾವ ಥರ ವೈರಲ್ ಆಗುತ್ತೆ, ನೀವು ಯಾವ ಥರ ವೈರಲ್ ಮಾಡ್ಬೋದು ಅಂತ. ಓಕೆನಾ? ಸೊ ಅಂದ್ಕೊಳ್ಳಿ, ಈಗ 8 ಮಿನಿಟ್ಸ್ದು ಒಂದು ವಿಡಿಯೋ ಇದೆ ಅಂದ್ಕೊಳ್ಳಿ. ಓಕೆನಾ? 8 ಮಿನಿಟ್ ವಿಡಿಯೋ ಇದೆ, ಇಲ್ಲ ಅಂದ್ಕೊಳ್ಳಿ 10 ಮಿನಿಟ್ಸ್ದು ಒಂದು ವಿಡಿಯೋ ಇದೆ ಅಂದ್ಕೊಳ್ಳಿ. ಅದರಲ್ಲಿ ಏನು ಇಂಪಾರ್ಟೆಂಟು, ನಮಗೆ ವಿಷಯ ಏನು ಬೇಕಾಗಿದೆ ನಮ್ಮ ವಿಡಿಯೋ ವೈರಲ್ ಆಗೋಕ್ಕೆ? ವಾಚ್ ಟೈಮ್ ಬಿಟ್ಟು ಅದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಏನು, ಆಡಿಯನ್ಸ್ ರಿಟೆನ್ಷನು. ನಮ್ಮ ಆಡಿಯನ್ಸು ಎಷ್ಟು ನಿಮಿಷವರೆಗೂ ನೋಡ್ತಿದ್ದಾರೆ ಆ ವಿಡಿಯೋನ, ಆ 10 ನಿಮಿಷ ವಿಡಿಯೋನ ನಮ್ಮ ಆಡಿಯನ್ಸ್ಗಳು ಎಷ್ಟು ನಿಮಿಷ ನೋಡ್ತಿದ್ದಾರೆ ಅಂದ್ಕೊಳ್ಳಿ. ಸ್ವಲ್ಪ ಜನ 1 ನಿಮಿಷ 2 ನಿಮಿಷ 3 4 5 ನಿಮಿಷವರೆಗೂ ನೋಡ್ತಿದ್ದಾರೆ. ಓಕೆನಾ? ಈ ಆಡಿಯನ್ಸ್ ರಿಟೆನ್ಷನ್ ಬಂದುಬಿಟ್ಟು ನಮ್ಮದು ಜಾಸ್ತಿ ಇರಬೇಕು. ಆ್ಯಂಡ್ ಅದ್ರ ಜೊತೆಗೆ ಸಿ ಟಿ ಆರ್ ಅಂದರೆ ಥಂಬ್ನೇಲ್ ನೋಡಿ ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ ಅಂತ. ಓಕೆನಾ? ಏನೇನು ಬೇಕು ನಮಗೆ? ವಾಚ್ ಟೈಮ್ ಬೇಕು. ನಮ್ಮ ವಿಡಿಯೋ ವೈರಲ್ ಆಗಬೇಕಂದ್ರೆ ವಾಚ್ ಟೈಮ್ ಆಗಿರಬೇಕು. ನಮ್ಮದು ವಾಚ್ ಟೈಮ್ ಅದು ಏನು 10 ನಿಮಿಷ ಇದೆ ಅದರದ್ದು ವಾಚ್ ಟೈಮ್ ಎಷ್ಟು ಕೌಂಟ್ ಆಗುತ್ತೆ ಅದರ ಅಕಾರ್ಡಿಂಗ್ ಯೂಟ್ಯೂಬ್ ನೋಡುತ್ತೆ. ವಾಚ್ ಟೈಮ್ ನೋಡಾದ್ಮೇಲೆ ಇನ್ನೊಂದು ಏನು ನೋಡುತ್ತೆ, ಆಡಿಯನ್ಸ್ ರಿಟೆನ್ಷನು. ಈಗ ನಮ್ಮ ವೀಡಿಯೋನ ಎಷ್ಟು ನಿಮಿಷವರೆಗೂ ಆಡಿಯನ್ಸ್ ನೋಡ್ತಾ ಇದ್ದಾರೆ ಆ್ಯಂಡ್ ಎಷ್ಟು ನಿಮಿಷವರೆಗೂ ಸ್ಕಿಪ್ ಮಾಡಿದ್ದಾರೆ. ಓಕೆನಾ? ಇದೂ ಯೂಟ್ಯೂಬ್ ಬಂದುಬಿಟ್ಟು ನೋಡುತ್ತೆ. ಅದರ ಜೊತೆಗೆ CTR ಪ್ಲಸ್ ನೋಡುತ್ತೆ. ಓಕೆನಾ? ಇದರಿಂದ ಏನಾದರೂ ನಿಮ್ಮದು ವೀಡಿಯೋ ಏನಾದರೂ ಸ್ಕಿಪ್ ಮಾಡಿಕೊಂಡು ನೋಡ್ತಾ ಇದ್ದರೆ, ಲೈಕ್ ಸ್ಕಿಪ್ ಅಂದರೆ ಲೈಕ್ 3-4 10 ನಿಮಿಷ ವೀಡಿಯೋನ 3-4 ನಿಮಿಷ ಇಲ್ಲ 2 ನಿಮಿಷ ಆ ಥರ ನೋಡ್ತಾ ಇದ್ದರೆ ಯೂಟ್ಯೂಬ್ಗೆ ಏನು ಅನಿಸುತ್ತೆ, ಈ ವಿಡಿಯೋ 2-3 ನಿಮಿಷದಲ್ಲಿ ಅರ್ಥ ಮಾಡಿಸ್ಬೋದಿತ್ತು, ಬಟ್ ಈ ವಿಡಿಯೋ 10 ಮಿನಿಟ್ವರೆಗೂ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇದರದ್ದು ರೀಚ್ ಏನು ಮಾಡುತ್ತೆ, ಡೌನ್ ಮಾಡಿಬಿಡುತ್ತೆ. ಆ್ಯಂಡ್ ಮುಂದಕ್ಕೆ ಇಂಪ್ರೆಷನ್ಸು ಕಳಿಸಲ್ಲ. ಓಕೆನಾ? ಆದಷ್ಟು ನೀವು ಶಾರ್ಟ್ ವೀಡಿಯೋಸ್ಗಳನ್ನೇ ಮಾಡಿ. ನೀವೇನಾದರೂ ಅರ್ಥ ಮಾಡಿಸ್ಬೇಕಂದ್ರೆ ಆಡಿಯನ್ಸ್ಗೆ ಅಷ್ಟು ನಿಮಿಷದಲ್ಲಿ ಅರ್ಥ ಮಾಡಿಸ್ಬೋದು ಅಂತ ನಿಮಗೆ ಗೊತ್ತಿದ್ದರೆ ಸೊ ಅಷ್ಟು ನಿಮಿಷನೇ ಮಾಡಿ. ಅದಕ್ಕಿಂತ ಜಾಸ್ತಿ ನಿಮಿಷ ಮಾಡೋಕ್ಕೆ ಹೋಗಬೇಡಿ. ತುಂಬ ಜಾಸ್ತಿ ಎಲ್ದು ಆಡಿಯನ್ಸ್ಗೆ ಬೋರ್ ಆಗೋ ಥರ ಮಾಡಬೇಡಿ. ನಿಮ್ಮ ವೀಡಿಯೋದಲ್ಲಿ ಇರೋ ಥರ ಮಾಡಿ. ಓಕೆನಾ? ನಿಮ್ಮ ವೀಡಿಯೋದಲ್ಲಿ ಇರೋ ಥರ ಆ್ಯಂಡ್ ನಿಮ್ಮ ವೀಡಿಯೋನ ಎಂಜಾಯ್ ಮಾಡ್ಕೊಂಡು ನೋಡೋ ಥರ ನೀವು ಮಾಡಬೇಕು. ಓಕೆನಾ? ನೀವು ಬೋರ್ ಮಾಡಿಕೊಂಡು 3 ನಿಮಿಷದ ವೀಡಿಯೋ 10 ನಿಮಿಷವರೆಗೂ ನೀವು ಹೇಳ್ಕೊಂಡು ಹೋದರೆ ಆಡಿಯನ್ಸ್ಗೆ ಬೋರ್ ಆಗುತ್ತೆ. ಆ್ಯಂಡ್ ನಿಮ್ಮ ಆಡಿಯನ್ಸ್ ರಿಟೆನ್ಷನ್ ಏನಾಗುತ್ತೆ, ಡೌನ್ ಆಗಿಬಿಡುತ್ತೆ. ಈ ಕಾರಣದಿಂದ ಏನಾಗುತ್ತೆ, ನಿಮ್ಮದು ಇಂಪ್ರೆಷನ್ ಮುಂದೆ ಹೋಗಲ್ಲ. ಓಕೆನಾ? ಸೊ ನಿಮ್ಮದು ಆಡಿಯನ್ಸ್ ರಿಟೆನ್ಷನ್, ನೀವು ಶಾರ್ಟ್ ವೀಡಿಯೋ ಮಾಡಿದ್ರೂ ಓಕೆನಾ, ಲೈಕ್ ಶಾರ್ಟ್ 3-4 ನಿಮಿಷದ್ದು ವೀಡಿಯೋ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಅದರಲ್ಲಿ ನಿಮ್ಮದು ಆಡಿಯನ್ಸ್ ರಿಟೆನ್ಷನ್ ಚೆನ್ನಾಗಿ ಬಂದು, ವಾಚ್ ಟೈಮು ಚೆನ್ನಾಗಿ ಬಂದು ಆ್ಯಂಡ್ CTR ಚೆನ್ನಾಗಿ ಬಂದರೆ ನಿಮ್ಮದು 100% ವಿಡಿಯೋ ಏನಾಗುತ್ತೆ, ಜಾಸ್ತಿ ವ್ಯೂ ಬರುತ್ತೆ ಆ್ಯಂಡ್ ರ್ಯಾಂಕಲ್ಲಿ ಬಂದುಬಿಡುತ್ತೆ ನಿಮ್ಮ ವಿಡಿಯೋ. ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಆದಷ್ಟು ಟ್ರೈ ಮಾಡಿ. ನೀವೇನಾದರೂ ವೀಡಿಯೋ ಮಾಡ್ತಾಯಿದ್ರೆ ಕಮ್ಮಿ ಸಮಯದಲ್ಲಿ ಅದನ್ನು ಆಡಿಯನ್ಸ್ಗೆ ಅರ್ಥ ಆಗೋ ಥರ ಮಾಡಿ, ಬೋರ್ ಆಗೋ ಥರ ಮಾಡಿಬಿಡಿ. ಜಾಸ್ತಿ ಲಾಂಗ್ ವೀಡಿಯೋನ ಮಾಡಿಬಿಡಿ. ನಿಮಗೆ ಲಾಂಗ್ ವೀಡಿಯೋದಲ್ಲೇ ಮಾಡಿ ಅರ್ಥ ಮಾಡಿಸ್ಬೇಕಂತ ಇದ್ದರೆ ಲಾಂಗ್ ವೀಡಿಯೋಗಳು ಮಾಡಿ, ಏನು ತೊಂದರೆ ಇಲ್ಲ. ಓಕೆನಾ ಗೈಸ್? ಸೊ ಮೊದಲನೇ ಪಾಯಿಂಟ್ ಅರ್ಥ ಆಯ್ತಲ್ಲ. ಸೊ ಇದರಿಂದ ಯೂಟ್ಯೂಬಿಗೆ ಏನು ಮಾಡುತ್ತೆ, ನಿಮ್ಮದು ಈ ಥರ ನೀವು ಶಾರ್ಟ್ ವೀಡಿಯೋ ಲಾಂಗ್ ವೀಡಿಯೋ ಏನಾದರೂ ಮಾಡಿ CTR ಮತ್ತು ನಿಮ್ಮದು ಆಡಿಯನ್ಸ್ ರಿಟೆನ್ಷನ್ನು ಮತ್ತು ಇನ್ನೊಂದೇನು ವಾಚ್ ಟೈಮ್ ಇದೆಲ್ಲ ಚೆನ್ನಾಗಿದ್ರೆ ನಿಮ್ಮದು ರ್ಯಾಂಕ್ ಆಗಿಬಿಡುತ್ತೆ ವಿಡಿಯೋ. ಓಕೆನಾ? ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಯೂಟ್ಯೂಬ್ ರಿವೀಲ್ ಮಾಡಿರೋದು ಇದು.
ಓಕೆನಾ ಗೈಸ್. ಸೊ ಎರಡನೇ ಪಾಯಿಂಟ್ ಬಂದುಬಿಟ್ಟು ಸಬ್ಸ್ಕ್ರೈಬರ್ಸ್ನ ತಗೊಂಡು. ಓಕೆನಾ, ಈಗ ತುಂಬ ಜನ ಬಂದುಬಿಟ್ಟು ನಂದು ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಂದು ವಿಡಿಯೋ ವೈರಲ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಬಟ್ ಸಬ್ಸ್ಕ್ರೈಬರ್ಸ್ ಇಲ್ಲಿ ಮ್ಯಾಟರ್ ಆಗಲ್ಲ. ನಿಮ್ಮದು ಎಷ್ಟೇ ಸಬ್ಸ್ಕ್ರೈಬರ್ಸ್ ಆದರೂ ಪರವಾಗಿಲ್ಲ. ಈಗ ಅಂದ್ಕೊಳ್ಳಿ ನಂದು 10,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಇನ್ನೂ 10K ಆಗಿಲ್ಲ. ಸೊ 9,000ನೇ ಇಟ್ಕೊಳ್ಳಿ. ನಂದು 9,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದರಲ್ಲಿ ನಮ್ಮದು ಸಬ್ಸ್ಕ್ರೈಬ್ ಆಗಿರೋರು ಎಷ್ಟು ಜನ ನೋಡ್ತಾರೆ ನಮ್ಮ ವಿಡಿಯೋ ಅಂದ್ಕೊಳ್ಳಿ. ಅದರಲ್ಲಿ 100%ಅಲ್ಲಿ 10% ಮಾತ್ರ ಸಬ್ಸ್ಕ್ರೈಬ್ ಆಗಿರೋರು ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾರೆ. ಇನ್ನೂ 90% ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಅದನ್ನು ನೋಡ್ತಾರೆ. ಓಕೆನಾ, ಯೂಟ್ಯೂಬ್ ಬಂದುಬಿಟ್ಟು ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರೆ ಅದನ್ನು ನೋಡಲ್ಲ. ಯಾರು ಸಬ್ಸ್ಕ್ರೈಬ್ ಮಾಡಿರೋದು ಎಷ್ಟು ಜನ ನೋಡಿದ್ದಾರೆ ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಷ್ಟು ಜನ ನೋಡಿದ್ದಾರೆ ಅದನ್ನು ಎರಡೂ ಕೂಡ ಸೇರಿಸ್ಬಿಟ್ಟು ಏನು ಮಾಡ್ತಿದ್ದಾರೆ, ಆ ಎರಡು ಆಡಿಯನ್ಸ್ ರಿಟೆನ್ಷನ್ ನೋಡ್ತಾರೆ. ಆ ಎರಡು ಆಡಿಯನ್ಸಲ್ಲಿ ಎಷ್ಟು ರಿಟೆನ್ಷನ್ ನಿಮಗೆ ಸಿಗ್ತಾ ಇದೆ, ಎಷ್ಟು ನಿಮಿಷ ನಿಮ್ಮ ವಿಡಿಯೋನ ನೋಡ್ತಾ ಇದ್ದಾರೆ ಆ್ಯಂಡ್ ಎಷ್ಟು ನಿಮಿಷ ನೋಡಿ ನಿಮ್ಮ ವಿಡಿಯೋನ ಎಂಜಾಯ್ ಮಾಡ್ತಾ ಇದ್ದಾರೆ ಆ್ಯಂಡ್ ಎಷ್ಟು ವಾಚ್ ಟೈಮ್ ಅವರ್ಸ್ ಸಿಗ್ತಾ ಇದೆ, ಇದು ಡಿಸೈಡ್ ಮಾಡಿಬಿಟ್ಟು ಏನು ಮಾಡುತ್ತೆ ಯೂಟ್ಯೂಬು, ಮುಂದಕ್ಕೆ ನಿಮ್ಮ ಇಂಪ್ರೆಷನ್ಸ್ ಕಳಿಸುತ್ತೆ. ಓಕೆನಾ, ಸೊ ನೋಡುತ್ತೆ ಮತ್ತು ಎಷ್ಟು ಲೈಕ್ ಬಂದಿದೆ ಇದು ನೋಡುತ್ತೆ ಯೂಟ್ಯೂಬ್ ಆ್ಯಂಡ್ ಇದ್ರ ಜೊತೆಗೆ ಎಷ್ಟು ಶೇರ್ ಆಗಿದೆ ವಿಡಿಯೋ ಅದನ್ನು ಕೂಡ ನೋಡುತ್ತೆ. ಓಕೆನಾ, ಇದೆಲ್ಲ ಯೂಟ್ಯೂಬ್ ನೋಡಿಬಿಟ್ಟು ನಿಮ್ಮದು ಏನು ವಿಡಿಯೋ ಇದೆ ಅದನ್ನು ಮುಂದಕ್ಕೆ ಇಂಪ್ರೆಷನ್ಸು ಇನ್ನೂ ಜಾಸ್ತಿ ಕಳಿಸುತ್ತೆ ಆ್ಯಂಡ್ ನಿಮ್ಮ ವಿಡಿಯೋ ಬಂದುಬಿಟ್ಟು ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಈ ಆಡಿಯನ್ಸ್ಗಳನ್ನ ನೋಡಿಬಿಟ್ಟೆ ನಿಮ್ಮ ವಿಡಿಯೋ ಚೆನ್ನಾಗಿದೆಯಾ ಇಲ್ವಾ, ಬೆಟರ್ ಆಗಿದೆಯಾ ಇಲ್ವಾ ಅಂತ ಯೂಟ್ಯೂಬ್ ಡಿಸೈಡ್ ಮಾಡುತ್ತೆ. ಅಂದರೆ ಅದೇ ನೋಡಿಬಿಟ್ಟು ವಿಡಿಯೋ ಡಿಸೈಡ್ ಮಾಡಲ್ಲ. CTR, ವಾಚ್ ಟೈಮು ಮತ್ತು ಇನ್ನೊಂದು ಏನೇನು ಹೇಳಿದ್ನಲ್ಲ ಆಡಿಯನ್ಸ್ ರಿಟೆನ್ಷನ್ನು, ಇನ್ನೊಂದು ಏನು ನಿಮ್ಮದು ಕಮೆಂಟ್ಸ್ಗಳು ಆ್ಯಂಡ್ ಶೇರ್ಸು ಮತ್ತು ನಿಮ್ಮದು ಲೈಕ್ಸು ಇವನ್ನೆಲ್ಲ ನೋಡಿ ಡಿಸೈಡ್ ಮಾಡುತ್ತೆ. ಇದು ಡಿಸೈಡ್ ಮಾಡಾದ್ಮೇಲೆ ನಿಮ್ಮ ವಿಡಿಯೋ ಏನು ಮಾಡುತ್ತೆ, ಮುಂದಕ್ಕೆ ಇಂಪ್ರೆಷನ್ಸು ಕಳಿಸುತ್ತೆ. ಓಕೆನಾ ಗೈಸ್, ಬಟ್ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದರೂ ಮ್ಯಾಟರ್ ಇಲ್ಲ. ಈಗ ನಿಮ್ಮ 10 ಸಬ್ಸ್ಕ್ರೈಬರ್ಸ್ ಇದ್ದರೂ ಅದರಲ್ಲಿ 5 ಜನ ವಿಡಿಯೋ ನೋಡಿ ಅದರಲ್ಲಿ ನಿಮಗೆ ಚೆನ್ನಾಗಿ ವಾಚ್ ಟೈಮು, CTR ಮತ್ತು ಆಡಿಯನ್ಸ್ ರಿಟೆನ್ಷನ್ ಏನಾದರೂ ಬಂದುಬಿಟ್ರೆ ನಿಮ್ಮ ವಿಡಿಯೋ ನಡೆದ್ಬಿಡುತ್ತೆ, ರ್ಯಾಂಕಲ್ಲಿ ಬಂದುಬಿಡುತ್ತೆ. ಓಕೆನಾ ಗೈಸ್, ಇದಾಯಿತು ನಮ್ಮದು ಎರಡನೇ ಪಾಯಿಂಟು ಯೂಟ್ಯೂಬ್ ರಿವೀಲ್ ಮಾಡಿರೋದು. ಓಕೆನಾ ಗೈಸ್, ಮೂರನೇ ಪಾಯಿಂಟು ಯೂಟ್ಯೂಬ್ ರಿವೀಲ್ ಮಾಡಿರೋದು ಏನಂದರೆ ಡೆಡ್ ಚಾನಲ್ಲು. ಓಕೆನಾ, ತುಂಬ ಜನ ಬಂದುಬಿಟ್ಟು ಏನೋ ಮಿತ್ ಇರುತ್ತೆ ಅವ್ರಿಗೆ, ಒಂದು ನಮ್ಮ ಚಾನಲ್ ಡೆಡ್ ಆಗಿಬಿಟ್ಟಿದೆ ಅಂತ. ಓಕೆನಾ, ಇಲ್ಲಿ ಯೂಟ್ಯೂಬ್ ಹೇಳಿದೆ ಯಾರ ಚಾನಲ್ಲು ಬಂದುಬಿಟ್ಟು ಡೆಡ್ ಆಗಲ್ಲ. ಏನಂದರೆ ಈಗ ಲಾಂಗ್ ಗ್ಯಾಪ್ ಕೊಟ್ಬಿಟ್ಟಿರ್ತಾರೆ ಸಬ್ಸ್ಕ್ರೈಬರ್ಸು, 1 ತಿಂಗಳು 2 ತಿಂಗಳು ಇಲ್ಲ 6 ಮಂತು ಇಲ್ಲ 15 ಡೇಸು. ಓಕೆನಾ, ಇಷ್ಟು ಗ್ಯಾಪ್ ಕೊಡೋ ಕಾರಣದಿಂದ ಏನಾಗುತ್ತೆ, ನಿಮ್ಮದು ಚಾನಲ್ ಬಂದುಬಿಟ್ಟು ಡೆಡ್ ಆಗಲ್ಲ. ಈ ಚಾನಲಲ್ಲಿ ಇಷ್ಟು ಡೇಸ್ ಬಂದುಬಿಟ್ಟು ಗ್ಯಾಪ್ ಕೊಟ್ಟಿರ್ತಾರಲ್ಲ ಆ ಕಾರಣದಿಂದ ನಿಮ್ದು ಏನಾಗುತ್ತೆ, ರೀಚ್ ಬಂದುಬಿಟ್ಟು ಡೌನ್ ಮಾಡಿಬಿಡ್ತಾರೆ. ಓಕೆನಾ, ಆಮೇಲೆ ಮತ್ತೆ ನೀವು ರೆಗ್ಯುಲರಾಗಿ ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರೆ ಮತ್ತೆ ನಿಮ್ಮ ಚಾನಲ್ದು ರೀಚ್ ಏನಾಗುತ್ತೆ, ಸರಿ ಆಗಿಬಿಡುತ್ತೆ. ಸೊ ಇಲ್ಲಿ ಯಾವುದೇ ಚಾನಲ್ ಬಂದುಬಿಟ್ಟು ಡೌನ್ ಡೆಡ್ ಆಗಲ್ಲ. ಓಕೆನಾ, ಡೌನ್ ಆಗುತ್ತೆ, ರೀಚು ಇಂಪ್ರೆಷನ್ಸ್ ಡೌನ್ ಆಗುತ್ತೆ. ಅದು ಬಿಟ್ಟರೆ ಯಾರ್ದು ಚಾನಲ್ಸು ಡೆಡ್ ಆಗಲ್ಲ ಅಂತ ಯೂಟ್ಯೂಬ್ ಬಂದುಬಿಟ್ಟು ರಿವೀಲ್ನ ಮಾಡಿದೆ. ಓಕೆನಾ ಗೈಸ್, ಅದಾದಮೇಲೆ ನಮ್ಮದು 4ನೇ ಪಾಯಿಂಟ್ ಬಂದುಬಿಟ್ಟು ಲಾಂಗ್ ಆ್ಯಂಡ್ ಶಾರ್ಟ್ ವೀಡಿಯೋಸ್. ಆ್ಯಂಡ್ ತುಂಬ ಜನ ಬಂದುಬಿಟ್ಟು ಲಾಂಗ್ ವಿಡಿಯೋ ಹಾಕಿದ್ರೆ ಶಾರ್ಟ್ ವಿಡಿಯೋಗೆ ಇಷ್ಟು ವ್ಯೂಸ್ ಕಮ್ಮಿ ಬರುತ್ತೆ, ಶಾರ್ಟ್ ವಿಡಿಯೋ ಹಾಕಿದರೆ ಲಾಂಗ್ ವಿಡಿಯೋ ಹಾಕಿದಾಗ ಅದರಲ್ಲಿ ವ್ಯೂಸ್ ಕಮ್ಮಿ ಬರುತ್ತೆ. ಸೊ ತುಂಬ ಜನ ಬಂದುಬಿಟ್ಟು ಕನ್ಫ್ಯೂಸ್ಡ್ ಇರ್ತೀರ. ಆ್ಯಂಡ್ ನಾನು ಕೂಡ ಇವನ್ ಹೇಳಿದ್ದೀನಿ, ಶಾರ್ಟ್ ವಿಡಿಯೋ ಹಾಕಿದರೆ ಲಾಂಗ್ ವಿಡಿಯೋ ಹಾಕಬೇಡಿ, ಲಾಂಗ್ ವಿಡಿಯೋ ಹಾಕಿದರೆ ಶಾರ್ಟ್ ವಿಡಿಯೋ ಹಾಕಬೇಡಿ ಅಂತ. ಬಟ್ ಈಗ ಯೂಟ್ಯೂಬ್ ಬಂದುಬಿಟ್ಟು ರಿವೀಲ್ ಮಾಡಿದೆ, ನೀವು ನಿಮ್ಮ ಒಂದು ಚಾನಲ್ ಏನಿದೆ ಅದರಲ್ಲಿ ಯೂಟ್ಯೂಬ್ ಕೊಟ್ಟಿರೋ ಎಷ್ಟು ಫ್ಯೂಚರ್ಸ್ ಇದೆ ಅಷ್ಟು ಫ್ಯೂಚರ್ಸ್ಗಳನ್ನ ನೀವು ಯೂಸ್ ಮಾಡಿ, ಆಗ ನಿಮ್ಮ ಚಾನಲ್ ಏನಾಗುತ್ತೆ ಬೇಗ ಗ್ರೋ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಅಂದರೆ ನೀವು ಲಾಂಗ್ ವಿಡಿಯೋನೂ ಹಾಕ್ಬೋದು, ಶಾರ್ಟ್ ವಿಡಿಯೋನೂ ಹಾಕ್ಬೋದು. ಇದ್ರ ಜೊತೆಗೆ ಪೋಡ್ಕಾಸ್ಟ್ ಏನಿದೆ ಅವರು ಕೆಲವೊಬ್ರು ಮಾಡ್ತಾರೆ ಪೋಡ್ಕಾಸ್ಟು. ಸೊ ಇದೂ ಕೂಡ ನಿಮ್ಮ ಚಾನಲಲ್ಲಿ ಹಾಕ್ಬೋದು. ಓಕೆನಾ, ಸೊ ಇದು ಲಾಂಗ್ ವಿಡಿಯೋ, ಶಾರ್ಟ್ ವಿಡಿಯೋ, ಪೋಡ್ಕಾಸ್ಟು ಇನ್ನೂ ತುಂಬ ಇರುತ್ತಲ್ಲ, ಇನ್ನೂ ಏನೇನಾದರೂ ಲೈವ್ಸ್ ಏನಾದರೂ ಇರುತ್ತಲ್ಲ, ಇಲ್ಲ ಗೆಸ್ಟ್ನ ಇನ್ವೈಟ್ ಮಾಡಿಬಿಟ್ಟು ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾರಲ್ಲ. ಸೊ ಈ ಥರ ಎಲ್ಲ ನೀವು ನಿಮ್ಮ ಚಾನಲಲ್ಲಿ ವೀಡಿಯೋಸ್ಗಳನ್ನ ಮಾಡ್ಬೋದು. ಇದರಿಂದ ನಿಮಗೆ ವ್ಯೂಸ್ನೂ ಬರುತ್ತೆ ಆ್ಯಂಡ್ ಮುಂದಕ್ಕೆ ಹೋಗಿ ನಿಮ್ಮ ಚಾನಲ್ ಗ್ರೋ ಆಗೋ ಚಾನ್ಸಸ್ನೂ ಇರುತ್ತೆ. ಯೂಟ್ಯೂಬ್ ಏನಿದೆ ಅವ್ರದ್ದು ಏನೆಲ್ಲ ಫ್ಯೂಚರ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಯೂಸ್ ಮಾಡಿ. ತುಂಬ ಜನ ಕಮ್ಯುನಿಟಿ ಪೋಸ್ಟ್ನೇ ಹಾಕಲ್ಲ. ಓಕೆನಾ, ಯೂಟ್ಯೂಬ್ ಏನಕ್ಕೆ ಕೊಟ್ಟಿದೆ ಫ್ಯೂಚರು ಯೂಸ್ ಮಾಡ್ಕೊಳ್ಳೋಕ್ಕೆ. ಇದು ಯೂಸ್ ಮಾಡಿದರೆ ಏನಾಗುತ್ತೆ, ನಮ್ಮದೇ ಬೆನಿಫಿಟ್ಸ್ ಆಗೋದು. ಓಕೆನಾ, ಸೊ ಆದಷ್ಟು ಕಮ್ಯುನಿಟಿ ಪೋಸ್ಟ್ಗಳನ್ನ ಹಾಕಿ, ಇದರಿಂದ ಕೂಡ ನಿಮಗೆ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಆ್ಯಂಡ್ ಇದು ರೀಚು ಕೂಡ ನಿಮಗೆ ಇದ್ರದ್ದು ಕೂಡ ಇಂಪ್ರೆಷನ್ಸು ಕಳಿಸುತ್ತೆ. ನೀವು ತುಂಬ ಜನ ಅಂದ್ಕೊಂಡಿದ್ದೀರಾ ಕಮ್ಯುನಿಟಿ ಪೋಸ್ಟ್ ಹಾಕೋದ್ರಿಂದ ಬರೀ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ಹೋಗೋದು ಅಂತ. ಓಕೆನಾ, ನೀವು ಕಮ್ಯುನಿಟಿ ಪೋಸ್ಟ್ ಹಾಕಿದರೆ ನಿಮ್ಮ ಸಬ್ಸ್ಕ್ರೈಬರ್ಸಿಗೆ ಮಾತ್ರ ಹೋಗಲ್ಲ. ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡಿರಲ್ವೋ
ಅವ್ರಿಗೂ ಕೂಡ ಇಂಪ್ರೆಷನ್ಸ್ ಕಳಿಸುತ್ತೆ ಯೂಟ್ಯೂಬ್. ಗೊತ್ತಾಯ್ತಲ್ಲ ಗೈಸ್, ಆಲ್ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತಾ? ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ನೀವು ಕೇಳ್ಬೋದು. ಓಕೆನಾ ಗೈಸ್? ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.